ಹರೀಶ್ ಕಶ್ಯಪ್ ಅವರೇ, ಈಗ ಮಕರ ರಾಶಿಯ ವರ್ಷ ಫಲ ಹೇಗಿದೆ ತಿಳಿಸೋದಾದರೆ? ಮಕರ ರಾಶಿಯವರಿಗೆ ಸ್ವಲ್ಪ ವಿಷಮವಾಗಿರ್ತಕ್ಕಂತಹ ತಿಂಗಳುಗಳು ಶುರು ಆಗ್ತದೆ ಜನವರಿಯಲ್ಲೇ. ವಿಶೇಷವಾಗಿ ಕೆಲಸ ಕಾರ್ಯಗಳಲ್ಲಿ ನಾನಾ ಪ್ರಕಾರವಾಗಿರ್ತಕ್ಕಂತಹ ಒತ್ತಡ, ಪ್ರೇರಣೆ ಮತ್ತು ವಿಘ್ನಗಳು ಇತ್ಯಾದಿಗಳ ಒಂದು ಆರಂಭದಲ್ಲಿ ಇರ್ತದೆ. ಗುರುವಿನ ಬಲವೂ ಇಲ್ಲದೇ ಇರೋದರಿಂದ ಇದರ ಸ್ವಲ್ಪ ಉಪಟಳ ಹೆಚ್ಚು ಅನುಭವಿಸುವಂಥ ಒಂದು ಆರಂಭಿಕ. ಅದಕ್ಕಾದರೆ ಹತಾಶೆ ಆಗುವಂಥ ವರ್ಷ ಏನಲ್ಲ. 7ನೇ ಮನೆಯಲ್ಲಿ ಗುರುವಿನ ಅನುಕೂಲ ಮೇ ನಂತರ ಚೆನ್ನಾಗಾಗ್ತದೆ. ವಿವಾಹ, ದಾಂಪತ್ಯ, ಮಕ್ಕಳು, ಸಂಚಾರಗಳು, ವಿದೇಶಯಾನ, ಉದ್ಯೋಗ ಪ್ರಾಪ್ತಿ, ಒಟ್ಟಿನಲ್ಲಿ ಭಾಗ್ಯಕ್ಕೆ ಏನು ಬೇಕೋ, ಮನುಷ್ಯನು ಸುಖವಾಗಿ ಇರಲಿಕ್ಕೆ ಏನು ಬೇಕೋ ಅಂತಹ ಸ್ಥಾನದಲ್ಲಿ ಗುರುವು ಬಂದು ಸಂಚಾರ ಮಾಡ್ತಕ್ಕಂಥ ವರ್ಷ ಇದು. ಈ ರೀತಿಯ ಗುರುವಿನ ಅನುಕೂಲ ಪುನಃ ಪಡಿಬೇಕು ಮಕರ ರಾಶಿಯವರು ಅಂದರೆ ಇನ್ನೂ 11 ವರ್ಷಗಳು ಕಳಿಬೇಕು. ನಿಮ್ಮ 11 ವರ್ಷಗಳನ್ನು ಜೋಪಾನ ಮಾಡ್ತಕ್ಕಂತಹ ವರ್ಷ ಇದು ಅಂತಂತ ಅಂಡರ್ಲೈನ್ ಮಾಡ್ಕೊಳ್ಳಿ. ಹಾಗಾಗಿ ನಿರಾಶೆ ಆಗ್ತಕ್ಕಂತಹ ವರ್ಷ ಅಲ್ಲ, ಆಶಾದಾಯಕವಾಗಿರ್ತಕ್ಕಂಥದ್ದು ಅಂತಂತ. ಶನಿಗೆ 2.5 ವರ್ಷ ಬೇಕು ಒಂದು ಮನುಷ್ಯನನ್ನು ತಿದ್ದಲಿಕ್ಕೆ, ಸರಿ ಮಾಡಲಿಕ್ಕೆ, ಒಂದು ವ್ಯವಸ್ಥೆ ತರಲಿಕ್ಕೆ. ಗುರುವಿಗೆ ಬರೀ 6 ತಿಂಗಳು ಸಾಕು ಅಥವಾ 1 ತಿಂಗಳು ಸಾಕು. ಆ ರೀತಿಯ ಪವರ್ ಜುಪಿಟರ್ದಿರೋದು. ಹಾಗಾಗಿ ಗುರುವಿನ ಅನುಕೂಲ ಬರ್ತಕ್ಕಂತಹ ವರ್ಷ ಮಕರ ರಾಶಿಯವರಿಗೆ. ಆರಂಭದಲ್ಲಿ ಇಟ್ ಈಸ್ ವೆರಿ ಚಾಲೆಂಜಿಂಗ್. ಆರೋಗ್ಯದಲ್ಲಿ, ಮಾತುಕತೆಯಲ್ಲಿ, ಖರ್ಚಲ್ಲಿ, ಸಂಪಾದನೆಯಲ್ಲಿ, ಶತ್ರುಭೀತಿಯಲ್ಲಿ, ಸ್ವಜನ ವಿರೋಧಗಳಲ್ಲಿ, ಮಾನಸಿಕ ಒಂದು ಅಸ್ಥಿರತೆಯಲ್ಲಿ ಎಲ್ಲದಕ್ಕೂ ಚಾಲೆಂಜ್ ಆಗುತ್ತೆ. ನಾನು ಈಗಲೇ ಹೇಳ್ತಾ ಇದ್ದೀನಿ. ಆದರೆ ಅದನ್ನು ತಾಳ್ಮೆಯಿಂದ ಮತ್ತು ಧೈರ್ಯದಿಂದ ನೀವು ಅದನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಯಾಕಂದರೆ ಯಾವ ಗ್ರಹರ ಅನುಕೂಲವೂ ಇಲ್ಲ ಆರಂಭದಲ್ಲಿ ಮಕರ ರಾಶಿಯವರಿಗೆ. ಹಾಗಾಗಿ ಅದನ್ನು ಚಾಲೆಂಜನ್ನು ಚಾಲೆಂಜ್ ಆಗಿ ಸ್ವೀಕಾರ ಮಾಡೋದರಲ್ಲೇ ಅದರ ಅರ್ಧ ಸಮಸ್ಯೆ ಪರಿಹಾರ ಆಗುತ್ತದೆ. ಹಾಗಾಗಿ ನರಸಿಂಹದೇವರ ನಾಮಸ್ಮರಣೆಯನ್ನು, ಸೇವೆ, ದರ್ಶನ, ನಿಮ್ಮ ಕೈಲಾದ ಅವರ ಶಕ್ತಿಯಾನುಸಾರ ಏನು ಬೇಕೋ, ಒಂದು ಸುಬ್ರಹ್ಮಣ್ಯ ದೇವರು, ಒಂದು ನರಸಿಂಹದೇವರು. ಪ್ರಣವ್ ಶರ್ಮಾಜಿ, ಕುಂಭರಾಶಿ ಈ ವರ್ಷ ಯಾವ ರೀತಿಯಾದಂತಹ ಫಲ ಇದೆ? ಕುಂಭರಾಶಿಯವರಿಗೆ ಪ್ರಾರಂಭದಲ್ಲಿ ಗುರುಬಲ ಅನ್ನುವಂಥದ್ದು, ಪಂಚಮ ಸ್ಥಾನದಲ್ಲಿ ಗುರುಬಲ ಇರುವಂಥದ್ದು. ಕುಂಭರಾಶಿಯವರಿಗೆ ಈ ವರ್ಷ ಪ್ರಾರಂಭದಲ್ಲಿ ಗುರುಬಲ ಅನ್ನುವಂಥದ್ದು ಸಹಜವಾಗಿ ಇದೆ. ಶನಿಯ 7.5 ಕಡೆಯ ಹಂತದಲ್ಲಿರ್ತಾರೆ. ಹಾಗಾಗಿ ಶನಿ ಬಿಟ್ಟು ಹೋಗಬೇಕಾದ್ರೆ ಒಳ್ಳೆಯ ಫಲ ಕೊಡುವಂಥದ್ದು ಸ್ವಲ್ಪ ದುರ್ಲಭ. ಅವನು ಅಂತ್ಯಫಲವನ್ನು ಕೊಡುವಂತಹ ಗ್ರಹ. ಹಾಗಾಗಿ ಅಂತ್ಯದಲ್ಲಿ ಒಂದಷ್ಟು ಪಾಠವನ್ನು ಹೆಚ್ಚಾಗಿ ಕಲಿಸಿ 5 ವರ್ಷದಲ್ಲಿ ಏನು ಕಲ್ತಿರ್ಬೋದೋ ಅದೆಲ್ಲವನ್ನು ಕಡೆ 2.5 ವರ್ಷದಲ್ಲಿ ಕಲಿಸುವಂಥ ಸಾಧ್ಯತೆ ಇರುತ್ತೆ. ಆದ ಕಾರಣ ಬುದ್ಧಿ ಕೆಟ್ಟು ಏನಾಗ್ಬೋದು ಅಂತಂದರೆ, ಅವರ ಯಾರನ್ನ ಟ್ರಸ್ಟ್ ಮಾಡ್ಬೋದು ಅಂಥವ್ರನ್ನ ಟ್ರಸ್ಟ್ ಮಾಡಿ ಅದರಿಂದ ಒಂದಷ್ಟು ತೊಂದರೆಗಳಿಗೆ ಒಳಗಾಗುವಂತಹ ಒಂದು ಸಾಧ್ಯತೆ ಕುಂಭರಾಶಿಯವರಿಗೆ ಕಾಣಸಿಗುತ್ತೆ. ತಲೆನೋವು ಬರುವಂತಹ ಒಂದು ಸಾಧ್ಯತೆ, ಕಣ್ಣಿನಲ್ಲಿ ಸ್ವಲ್ಪ ಸಮಸ್ಯೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಕೌಟುಂಬಿಕವಾಗಿ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಅವರು ಇವರಿಗೆ ಹತ್ತಿರ ಇರೋರು, ನಮಗೆ ನಂಬಿಕಸ್ಥರು ಅಂತ ಅಂದ್ಕೊಂಡಿರೋರಿಂದ ಸ್ವಲ್ಪ ತೊಂದರೆ ಉಂಟಾಗುವಂತಹ ಒಂದು ಸಾಧ್ಯತೆ, ಅವರಿಂದ ಇವರಿಗೆ ಒಂದಷ್ಟು ಉಪದ್ರವಗಳಾಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಕಾಣಸಿಗತ್ತೆ. ಯಾವುದೇ ರೀತಿಯಾಗಿರುವಂಥ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪ್ರಾರಂಭದಲ್ಲಿ ಗುರುಬಲ ಇದೆ, ನಂತರ ಗುರು ಕೂಡ 6ರಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ದೈಹಿಕವಾಗಿ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆ, ಅನಾರೋಗ್ಯಕ್ಕೆ ಅದರ ಸಲುವಾಗಿ ಖರ್ಚಾಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಕಾಣಸಿಗುತ್ತೆ. ಹಾಗಾಗಿ ಕುಂಭರಾಶಿಯವರು ಕಷ್ಟಗಳ ಇನ್ನೇನು ಕಡೆಯ ಹಂತಕ್ಕೆ ಬಂದಿರ್ತಾರೆ. ಇನ್ನು ಮುಂದೆ ಎಲ್ಲ ಶುಭವಾಗಲಿದೆ ಅನ್ನುವಂಥದ್ದು ಕೂಡ ಗೊತ್ತಾಗತ್ತೆ. ಈ ವರ್ಷ ನಂತರದಲ್ಲಿ ರಾಹುವಿನ ಸಂಚಾರ, ಶನಿಯ ಸಂಚಾರ ಎಲ್ಲವೂ ಕೂಡ ಒಳ್ಳೆಯದು ಮಾಡಲಿದೆ. ಆದರೆ ಈ ವರ್ಷ ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಇರುವಂಥದ್ದು ತುಂಬ ಶ್ರೇಯಸ್ಕರ. ಹಾಗಾಗಿ ಯಾರು ಈ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೆ ಅಂಥವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇನ್ವೆಸ್ಟ್ಮೆಂಟನ್ನು, ನಿರ್ಧಾರವನ್ನು ಅಥವಾ ನಂಬಿಕೆಯನ್ನು ಇಡುವಂಥದ್ದು, ಅವರ ಜೊತೆಯವರು ಅಂತ ಯಾರನ್ನು ಅಂದ್ಕೊಂಡಿರ್ತಾರೆ ಅವರಿಂದ ಸ್ವಲ್ಪ ಎಚ್ಚರಿಕೆ, ತೊಂದರೆ ಆಗುವಂಥ ಒಂದು ಸಾಧ್ಯತೆ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಇರುತ್ತೆ. ಕುಂಭರಾಶಿಯವರು ವಿಶೇಷವಾಗಿ ನೀಚಾನ್ನ ದಾನವನ್ನು ಮಾಡುವಂಥದ್ದು, ಅದರ ಜೊತೆಗೆ ಆಂಜನೇಯ ಸ್ವಾಮಿಯನ್ನು ಆರಾಧನೆಯನ್ನು ಮಾಡುವಂಥದ್ದು ಮತ್ತು ಗಣಪತಿಯನ್ನು ಆರಾಧನೆಯನ್ನು ಮಾಡುವಂಥದ್ದು ತುಂಬ ಉತ್ತಮ ಫಲವನ್ನು ತಂದುಕೊಡುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಯ ವರ್ಷ ಭವಿಷ್ಯ ಹೇಗಿದೆ? ಮೀನರಾಶಿಯವರು 2026ನೇ ಇಸ್ವಿಯಲ್ಲಿ ಫಸ್ಟ್ ಅವರು ದೂರ ಆಗಬೇಕಾಗಿರ್ತಕ್ಕಂಥದ್ದು ಆ್ಯರೋಗೆನ್ಸಿಂದ.
ಸ್ವಲ್ಪ ಜಾಸ್ತಿ ಇರುತ್ತೆ ಅದು ನಿಮ್ಮಲ್ಲಿ. ಆಮೇಲೆ ತಾತ್ಸಾರ ಮನೋಭಾವ, ಯಾವುದಕ್ಕೂ ಯಾರಿಗೂ ಬೆಲೆ ಕೊಡದೇ ಇರತಕ್ಕಂಥ ರೀತಿಯ ವಿಚಾರಗಳು ಸ್ವಲ್ಪ ಬಂದ್ಬಿಡಬಹುದು. ಅದರಿಂದ ಬಹಳ ದೂರ ಇರಬೇಕು. ಅದು ನಿಮಗೆ ಬಹಳ ದೊಡ್ಡ ಸಮಸ್ಯೆಯನ್ನು ಕೊಡಬಹುದು ಎಲ್ಲ ರೀತಿಯ ವರ್ಗದ ಮೀನರಾಶಿಯವರಿಗೂ ಅಂತ ಕಾಣ್ತಾ ಇದೆ. ಬಹಳ ಮುಖ್ಯವಾಗಿ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ, ಜನ್ಮ ಶನಿ ಅಂತೀವಿ ನಾವು ಅದನ್ನು. ಅದರಿಂದ ನಿಮಗೆ ಆಲಸ್ಯದ ಪರಮಾವಧಿಯೂ ಎಳ್ಕೊಂಡು ಹೋಗುವ ಸಾಧ್ಯತೆ ಇರುತ್ತೆ. ಬಟ್ ಸಾಮಾನ್ಯವಾಗಿ ಮೀನರಾಶಿಯವರ ಆಲಸ್ಯ ಅಲ್ಲ. ಈಗ ನಿಮ್ಮ ರಾಶಿಯಲ್ಲಿ ಶನಿ ಇರೋದ್ರಿಂದಾಗಿ ಸ್ವಲ್ಪ ಆಲಸ್ಯ ಆಗುವ ಸಾಧ್ಯತೆ ಇರ್ತದೆ. ಬಹಳ ಮುಖ್ಯವಾಗಿ ನೀವು ಯಾರು ಹೇಳಿದ್ದನ್ನು ಕೇಳೋದೇ ಇಲ್ಲ. ಹಿಂಗಲ್ಲ ಹಿಂಗೆ ಮಾಡಿ ಅಂತಂದರೆ ಮಾಡಲ್ಲ ಅನ್ನೋ ಥರ ಹ್ಞೂ ಅಂತೀರ ಬಟ್ ಮಾಡಲ್ಲ ಅಂತ. ಸೊ ಆ ಥರದ್ದೆಲ್ಲ ಕೆಲವಿಷ್ಟು ಗುಣ ಸ್ವಭಾವಗಳನ್ನು ಬಿಟ್ಕೊಂಡು ವಿದ್ಯಾರ್ಥಿಗಳಿಗೆ ತುಂಬ ಅತ್ಯುತ್ತಮವಾದಂಥ ವರ್ಷ. ಲೇಸಿನೆಸ್ ಇರಬಾರ್ದು ಅಷ್ಟೇ. ಯಾಕೆಂದರೆ ಚತುರ್ಥದ ಗುರುನೂ ಶುಭಕರನೇ, ಪಂಚಮದ ಗುರುನೂ ಶುಭಕರನೇ. ಇಡೀ ವರ್ಷ ನವೆಂಬರ್ ತನಕ ಗುರು ನಿಮಗೆ ತುಂಬ ಅನುಕೂಲ ಮಾಡ್ಕೊಳ್ಳಿದ್ದಾನೆ. ಡಿಸೆಂಬರ್ 1 ಆಗಲ್ಲ ಅಷ್ಟೇ ಗುರು ಅನುಕೂಲ ಮಾಡ್ಕೊಡೋಕ್ಕೆ. ಸೊ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಇನ್ನು ನಿರುದ್ಯೋಗಿಗಳು ಉದ್ಯೋಗ ಪ್ರಾಪ್ತಿ ಯೋಗ ಫಲಗಳು ತುಂಬ ಚೆನ್ನಾಗಿದೆ. ಅದರಲ್ಲೂ ಜೂನ್ ನಂತರ ಅಂತೂ ಬಹಳ ಚೆನ್ನಾಗಿ ನಿಮಗೆ ಕೆಲಸ ಸಿಗುತ್ತೆ. ನಿರುದ್ಯೋಗಿಗೆ ಉದ್ಯೋಗ ಜನವರಿಯಿಂದನೇ ಶುರುವಾಗ್ಬಿಡುತ್ತೆ. ಫಾರ್ ಸಪೋಸ್ ಕಷ್ಟಪಡ್ತಾ ಇದೀನಿ ಸಿಗ್ತಾ ಇಲ್ಲ ಅಂತಂದ್ರೂ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಷ್ಟರಲ್ಲಿ ಸಿಕ್ಬಿಡುತ್ತೆ. ಇನ್ನು ಜೂನ್ ನಂತರ ಅಂತೂ ಪ್ರಮೋಷನ್ನು, ಸ್ಯಾಲ್ರಿ ಹೈಕು ಎಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ. ಟ್ರಾನ್ಸ್ಫರ್ಗಳು ಸಾಧ್ಯತೆ ಇದೆ. ವಿದೇಶದಲ್ಲಿ ಹೋಗಿ ಉದ್ಯೋಗ ಮಾಡಬೇಕು ಅಂದರೆ ಅದು ಕೂಡ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಆದರೆ ವಿದೇಶದಲ್ಲಿ ಉದ್ಯೋಗ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಶನಿಯಿಂದ ಎಚ್ಚರಿಕೆಯನ್ನು ಖಂಡಿತವಾಗಿ ಕೊಡ್ತೇನೆ ನಾನು. ಶನೇಶ್ವರನ ಆರಾಧನೆ ಬೇಕು. ವೈಯಕ್ತಿಕ ಜಾತಕ ಪರಿಶೀಲನೆ ಸಹ ಆಗಬೇಕಾಗತ್ತೆ. ಇನ್ನು ವಿವಾಹದ ವಿಚಾರ ಬಂದಾಗ ತುಂಬ ಅವಕಾಶಗಳಿರುತ್ತೆ. ನೀವೇ ಇಲ್ಲ ನನಗೆ ಸದ್ಯಕ್ಕೆ ಮದುವೆ ಆಗಲ್ಲ, ಈ ಸದ್ಯಕ್ಕೆ ಬೇಡ, ಆಮೇಲೆ ಹೇಳ್ತೀನಿ, ತಿಳಿಸ್ತೀನಿ, ಒಳ್ಳೊಳ್ಳೆ ಅವಕಾಶಗಳನ್ನು ನೀವೇ ಕೈ ಬಿಟ್ಟು ಚೆಲ್ಕೊಳ್ತೀರಾ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನು ನೀವು ಮಾಡಲಿಲ್ಲ ಅಂತ ಆದರೆ ಅವಿವಾಹಿತರಿಗೆ ತುಂಬ ಚೆನ್ನಾಗಿ ವಿವಾಹ ಯೋಗ ಫಲಗಳಿದ್ದಾವೆ. ಅದೇ ರೀತಿಯಲ್ಲಿ ವಿವಾಹಿತರು ಸಹ ಅಷ್ಟೇ ದಾಂಪತ್ಯ ಜೀವನ ತುಂಬ ಚೆನ್ನಾಗಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಸ್ವಯಂಕೃತ ಅಪರಾಧದಿಂದಾಗಿಯೇ ನಿಮ್ಮ ದಾಂಪತ್ಯ ಹಾಳಾಗುತ್ತದೆ ಅಂತ ಕಂಡು ಬರ್ತಾ ಇದೆ. ಸ್ವಲ್ಪ ಅದಾಗದಂತೆ ದಯವಿಟ್ಟು ನೋಡ್ಕೊಳ್ಳಿ. ಇನ್ನು ಕೋರ್ಟು ಕಚೇರಿ ಇತ್ಯಾದಿ ಯಾವುದೇ ವಿಚಾರಗಳಲ್ಲಿ ನಿಮಗೆ ನವೆಂಬರ್ ನಂತರ ನಿಮಗೆ ಒಂದು ಸ್ವಲ್ಪ ಅಕ್ಟೋಬರ್ ನಂತರ ನಿಮಗೆ ಅನುಕೂಲ ಆಗಬೇಕು. ಅಷ್ಟರ ಒಳಗಡೆ ಅನುಕೂಲ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ವ್ಯಾಪಾರ ಬಿಸ್ನೆಸ್ ಮಾಡ್ತಕ್ಕಂಥವ್ರು ನೆನ್ಪಿಟ್ಕೊಳ್ಳಿ, ದೊಡ್ಡ ಪ್ರಮಾಣದಲ್ಲಿ ಸಾಲಗಳು ಮಾಡಿ ಹೂಡಿಕೆಯನ್ನು ದಯವಿಟ್ಟು ಮಾಡಬೇಡಿ. ಮೀನರಾಶಿಯವರು ಗೋಲ್ಡನ್ ವರ್ಡ್ಸ್ ಹೇಳ್ತೀನಿ, ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ, ಸಾಲ ಕೊಡಿಸ್ಬೇಡಿ. ಇದು ಮೂರರಲ್ಲಿ ಒಂದು ತಪ್ಪು ಮಾಡಿದ್ರಿ ಅಂದ್ರೂ ನೀವು ಬಹಳ ಕೆಟ್ಟದಾಗಿ ಸಿಗಾಕೊಳ್ತೀರಾ ಅನ್ನೋಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸಂತಾನ ಯೋಗ ಫಲಗಳು ಸ್ವಲ್ಪ ಚೆನ್ನಾಗಿದೆ. ಜೂನ್ ಒಳಗಡೆನೇ ಆಗಬೇಕು. ಪಂಚಮದ ಗುರು ಬಂದ ಮೇಲೆ ನಮಗೆ ಸಂತಾನ ಅಂದ್ರೆ ಇಲ್ಲ, ಕಾರಕೋ ಭಾವ ನಾಶಾಯ ಅಂತ ಪಂಚಮದ ಗುರು ಸಂತಾನಕ್ಕೆ ಸಪೋರ್ಟ್ ಮಾಡಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಜನವರಿಯಿಂದಲೇ ನೀವು ಸಂತಾನಕ್ಕೆ ಪ್ರಯತ್ನಾದಿಗಳು ಇತ್ಯಾದಿಗಳು ಇದ್ರೆ ಒಳ್ಳೆಯದು. ಇನ್ನು ಬಹಳ ಮುಖ್ಯವಾಗಿ ಪರಿಹಾರಾದಿ ವಿಚಾರಗಳು ಬಂದರೆ ಶಿವ ಶಕ್ತಿ ಅಂದರೆ ಪಾರ್ವತಿ ಪರಮೇಶ್ವರರ ಸನ್ನಿಧಾನ ಇರತಕ್ಕಂಥ ಸನ್ನಿಧಾನ ಅಂದರೆ ಉದಾಹರಣೆಗೆ ಧರ್ಮಸ್ಥಳಾದಿ ಕ್ಷೇತ್ರಗಳಲ್ಲಿ ನದಿ ಸ್ನಾನ, ಗರ್ಭಗುಡಿಯ ಬಳಿ ತೀರ್ಥ ಸ್ನಾನ, ಅಕ್ಕಿಯಲ್ಲಿ ತುಲಾಭಾರ, ರುದ್ರಾಭಿಷೇಕ, ಕುಂಕುಮಾರ್ಚನೆ ಆದಿಗಳು ಮಾಡ್ತಕ್ಕಂಥದ್ದು, ಅಥವಾ ದೊಡ್ಡ ಕೊಲ್ಲೂರು ಇತ್ಯಾದಿ ಅಮ್ಮನವರ ಸನ್ನಿಧಾನಗಳಿಗೆ ಹೋಗಿ ಅಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಬರ್ತಕ್ಕಂಥದ್ದು. ಓಂ ದುಂ ದುರ್ಗಾಯೈ ನಮಃ, ಇದು ಬೀಜಾಕ್ಷರ ಸಹಿತ ಅಮ್ಮನವರ ಅದ್ಭುತವಾದ ಪವರ್ಫುಲ್ ಮಂತ್ರ. ಇದು ಪ್ರತಿನಿತ್ಯ ಪಠನೆ ಮಾಡಿ. ಶನೇಶ್ವರ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ. ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಕಾಲು ನೋವು ಬರೋ ತನಕ ಪ್ರದಕ್ಷಿಣೆ ಮಾಡಬೇಕು, ಹಾಗೂ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕು. ನಿಮಗೆ ಕಾಲು ನೋವು ಬರಬೇಕು, ಅಷ್ಟು ಪ್ರದಕ್ಷಿಣೆ ಮಾಡಲೇಬೇಕು ನೀವು. ಹಾಗೂ ಎಳ್ಳೆಣ್ಣೆ ಹಚ್ಚತಕ್ಕಂಥ, ದೀಪ ಹಚ್ಚತಕ್ಕಂಥದ್ದು, ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಕರಿ ಎಳ್ಳು ದಾನ ಮಾಡ್ತಕ್ಕಂಥದ್ದು, ಕಬ್ಬಿಣ ದಾನ ಮಾಡ್ತಕ್ಕಂಥದ್ದು ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ, 2026ರ ರಾಶಿ ಭವಿಷ್ಯ ಏನು, ಜೊತೆಗೆ ಈ ವರ್ಷ ಹೇಗಿರುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಮೂವರಿಗೂ ತುಂಬ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ರಾಶಿ ಭವಿಷ್ಯವನ್ನ ನಂಬಿಕೆ, ಆತ್ಮವಿಶ್ವಾಸದ ಜೊತೆಗೆ ವಿವೇಕದಿಂದ ಸ್ವೀಕರಿಸಿ ಆ ರೀತಿ ಮುನ್ನಡೆದರೆ ನಿಮ್ಮ ಜೀವನದ ಪಥದಲ್ಲಿ ಉತ್ತಮವಾದ ದೀಪ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.